ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಜಯತಿನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಣ್ಣ ಪುಟ್ಟ ಕೋಡುಬಳೆ ಅಂತಾರಲ್ಲ ಅದನ್ನು ಮಾಡ್ತಾಯಿದ್ದೀನಿ. ಬನ್ನಿ ಹೆಂಗೆ ಮಾಡೋದು ನೋಡೋಣ. ಫಸ್ಟಿಗೆ ನಾನಿಲ್ಲಿ 1 ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಂಡೆ. ನೆಕ್ಸ್ಟು ಅರ್ಧ ಕಪ್ ಅದರಲ್ಲೇ ಸಣ್ಣ ರವೆ ಹಾಕ್ಕೊಂಡಿದ್ದೀನಿ. ಮತ್ತು ಅದರಲ್ಲೇ ಅರ್ಧ ಕಪ್ಪು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಎತ್ತಿಟ್ಕೊಂಡೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇಲ್ಲಿ ಅಜ್ವೈನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅದನ್ನು ಚೆನ್ನಾಗಿ ಕ್ರ್ಯಾಶ್ ಮಾಡಿಬಿಟ್ಟು ಅಜ್ವೈನ ಹಾಕ್ಕೊಂಡು ನೆಕ್ಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಎಣ್ಣೆ ಕಾಯಕ್ಕಿಟ್ಟಿರಿ. ಸ್ವಲ್ಪ ಸೈಡಲ್ಲಿ ಎಣ್ಣೆನ ಹಾಕ್ಕೊಂಡು ಕೈ ಹಾಕಕ್ಕೆ ಹೋಗ್ಬಿಡಿ. ಸ್ಪೂನಲ್ಲಿ ಮೊದಲು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಕೈ ಹಾಕಿದ್ರೆ ಕೈ ಬರ್ನ್ ಆಗುತ್ತೆ ಅಷ್ಟೇ. ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಕೈಯಲ್ಲಿ ಫುಲ್ ಎಲ್ಲ ಎಣ್ಣೆ ಆಯಿಲೆಲ್ಲ ಎಲ್ಲದಕ್ಕೂ ಹಿಟ್ಟಿಗೆ ಸ್ಪ್ರೆಡ್ ಆಗೋ ಥರ ನೀಟಾಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಗೆ ಕಲಿಸ್ಕೊಳ್ಳಿ. ಗಟ್ಟಿಗೆ ಅಂದರೆ ಮೀಡಿಯಮ್ಮಾಗೆ, ಸ್ವಲ್ಪ ಚಪಾತಿ ಹಿಟ್ಟು ಕಲಿಸೋದಕ್ಕಿಂತ ಚೂರು ಗಟ್ಟಿ ಇದ್ದರೆ ಸಾಕು. ನಾನು ಇಲ್ಲಿ ಚಿಲ್ಲಿ ಪೌಡರ್ ಹಾಕೋದು ಮರ್ತಿದ್ದೆ, ಅದಕ್ಕೆ ಇವಾಗ ಹಾಕ್ಕೊತಾ ಇದ್ದೀನಿ. ನೀವು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋ ಟೈಮಲ್ಲೇ ಹಾಕ್ಕೋಬೋದು. ಚೆನ್ನಾಗಿ ಗಟ್ಟಿಯಾಗಿ ಕಲಸಿ ಇಟ್ಕೊಳ್ಳಿ. ಕಲಸಿ ಇಟ್ಮೇಲೆ ಒಂದು 15 ನಿಮಿಷ ಬಿಟ್ಬಿಡಿ. ಮತ್ತು ಆಮೇಲೆ 15 ನಿಮಿಷ ಆದಮೇಲೆ ನಿಮಗೆ ಪುಟ್ಟ ಕೋಡುಬಳೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ರೆಡಿ ಮಾಡಿ ಇಟ್ಕೊಳ್ಳಿ. ಒಂದು ಸೈಡಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಬಿಟ್ಟು, ನಾನೊಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದೇ ಕೈಯಲ್ಲಿ ಮಾಡ್ತಾಯಿದ್ದೀನಿ. ಫೋನ್ ಇಡೋ ಜಾಗ ಇದ್ದಿಲ್ಲ, ಅದಕ್ಕೋಸ್ಕರ ಈ ಶೇಪಲ್ಲಿ ನಾನು ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಮಾಡಿಟ್ಟಿದ್ದೀನಿ ಆಲ್ರೆಡಿ. ಇಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ. ಇವಾಗ ಒಂದೊಂದೇ ತೆಗೆದು ಹಾಕೋಣ. ಅದಕ್ಕೆ ಎಣ್ಣೆ ತುಂಬ ಕಾಯಿಸೋದು ಬೇಡ, ಯಾಕಂದರೆ ತುಂಬ ಎಣ್ಣೆ ಕಾಯ್ದುಬಿಟ್ಟಿದ್ರೆ ಒಂದೇ ಸಲ ಎಲ್ಲ ಕಪ್ಪಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಎಣ್ಣೆ ಮೀಡಿಯಮಾಗಿ ಕಾಯ್ದಿದ್ದಾಗಲೇ ಹಾಕಿಬಿಟ್ಟು ಲೋ ಫ್ಲೇಮಲ್ಲೇ ಈ ಥರ ಕೈ ಆಡಿಸ್ತಾ ಇದ್ದರೆ ಎಲ್ಲ ಕಡೆ ಒಂದೇ ಸಮವಾಗಿ ಬೇಯುತ್ತೆ. ನೀವು ಹಾಗೆ ಹಾಕಿಬಿಟ್ಬಿಟ್ರೆ ಒಂದು ಕಡೆ ಬೆಂದಿರುತ್ತೆ, ಒಂದು ಕಡೆ ಬೆಂದಿರಲ್ಲ. ಸೊ ಈ ಕಲರ್ ಬಂದರೆ ಸಾಕು. ತೆಗೆದು ಹಾಕಿ ಪುಟ್ಟ ಕೋಡುಬಳೆ ರೆಡಿ. ಟೇಸ್ಟ್ ಮಾಡಿ ಹೇಗಿದೆ ನೋಡಿ, ಹೇಳಿ.